ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಅಪ್ರಮೇಯಾಯ ನಮಃ. ಓಂ ಪೂರ್ವೀರಸ್ಯ ನಿಶ್ಚಿಧೋ ಮರ್ತ್ಯೇಷು ನತಂ ವವೋದತೇನಾಂ ಪುರೂವಸೂನಿ ಪೃಥಿವೀ ಬಿಭರ್ತೆ ನರಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 296ನೇಯ ಭಾಗ ಇದು. ಇಲ್ಲಿ 47ನೇಯ ಅಪ್ರಮೇಯ ಅನ್ನುವ ಶಬ್ದದ ಅರ್ಥವನ್ನ ಮತ್ತೆ 43ನೇಯ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವು ನೋಡಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಸರ್ವೇಷಾಂ ಶ್ರೋತॄಣಾಂ ಪ್ರವಕ್ತॄಣಾಂ ಚ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತೆ ಅನುಶಾಸನ ಪರ್ವಣಿ ಭಣಿತಾನಾಂ ನಾರಾಯಣಸ್ಯ ಗೌಣಾನಾಂ ನಾಮ್ನಾಂ ಮಧ್ಯೆ ಅಪ್ರಮೇಯಃ ಇತಿ 47 अपि च 43 या बृहति सा इदानीं तद्वयमिदानीं अत्र प्रस्तूयते. ಅಪ್ರಮೇಯ ಅನ್ನುವ ಶಬ್ದದ ಒಂದು ಅರ್ಥವನ್ನ ಈಗ ನಾವು ನೋಡೋಣ. ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಅಪ್ರಮೇಯ ಅಂದರೆ ಯಾವುದೇ ಜ್ಞಾನಕ್ಕೆ ವಿಷಯನಲ್ಲದವನು ಅಂತ ಅರ್ಥ ಆಗ್ತದೆ. ಪ್ರಮಾ ಅಂದ್ರೆ ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನಕ್ಕೂ ಈತ ವಿಷಯ ಅಲ್ಲ, ಯಾವುದೇ ಜ್ಞಾನಕ್ಕೂ ವಿಷಯ ಅಲ್ಲ. ಪೂರ್ಣವಾಗಿ ಆತನನ್ನ ತಿಳಿಯುವುದು ಸಾಧ್ಯ ಇಲ್ಲ ಅಂತ ಒಂದು ಸರಳವಾದಂಥ ಅರ್ಥ. ಪ್ರತ್ಯಕ್ಷ, ಅನುಮಾನ, ಶಬ್ದ ಇತ್ಯಾದಿ ಏನು ಪ್ರಮಾಣಗಳಿವೆ, ಆ ಯಾವ ಪ್ರಮಾಣಗಳಿಗೂ ಈತ ಪೂರ್ಣವಾಗಿ ತಿಳಿಯುವವನಲ್ಲ ಅಂತ ಅದರ ಅರ್ಥ. ಅದಲ್ಲದೆ ಈ ಶಬ್ದಗಳಿಗೆ ನಾವು ಬೇರೆ ಬೇರೆ ಅರ್ಥಗಳನ್ನು ಕೂಡ ನೋಡಬಹುದು. ಅಪ್ರಮೇಯ ಅನ್ನೋ ಶಬ್ದಕ್ಕೆ ಅಂದ್ರೆ ಅಧಿಕ ಅಂತ ಅರ್ಥ. ಅಧಿಕವಾಗಿ ಪ್ರಮಾಣ ಅಂತ ಕರೆಸ್ಕೊಂಡಿರುವಂಥ, ಅಧಿಕವಾಗಿ ಯಥಾರ್ಥ ಜ್ಞಾನವಾದ, ವೇದದ ಯಥಾರ್ಥ ಜ್ಞಾನದ ಸಾಧನವಾದಂಥ ವೇದಗಳಿಂದ ಈತ ಸ್ತುತ್ಯನಾಗಿದ್ದಾನೆ. ನಾವು ನೋಡುವಂಥ ಪ್ರಮಾಣಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಪ್ರಮಾಣಗಳು ಅಂದರೆ 4 ವೇದಗಳು ಮತ್ತು 5ನೇ ವೇದವಾದಂತಹ ಮಹಾಭಾರತ, ಪಂಚರಾತ್ರ ಮೊದಲಾದವುಗಳು. ಅದರಿಂದ ಸಿಗುವಂತಹ ಜ್ಞಾನಕ್ಕೆ ಮಾತ್ರ ಈತ ವಿಷಯ ಅಂತ ಇನ್ನೊಂದು ಅರ್ಥ. ಮೊದಲನೇದಕ್ಕೆ ಅಂದ್ರೆ ನಿಷೇಧ, ಮೊದಲನೇ ಅರ್ಥದಲ್ಲಿ ತಿಳಿಯುವವನಲ್ಲ ಅಂತ ಅರ್ಥ. ಎರಡನೇದರಲ್ಲಿ ಅಂದ್ರೆ ಅಧಿಕ ಅಂತ ಅರ್ಥ. ಮತ್ತೂ ಒಂದು ಅರ್ಥವನ್ನು ಕೂಡ ಮಾಡಬಹುದು. ಅಂದ್ರೆ ಅಕಾರದಿಂದ ವಾಚ್ಯನಾದಂಥ ಭಗವಂತ. ಆ ಭಗವಂತನನ್ನ ವಿಷಯೀಕರಿಸುವಂತಹ ಯಾವ ಪ್ರಮಾಗಳಿವೆ, ಯಥಾರ್ಥ ಜ್ಞಾನಗಳು, ಅವೆಲ್ಲವೂ ಕೂಡ ಅಪ್ರಮಾ ಅಂತ ಕರೆಸ್ಕೊಂಡಿವೆ. ಅವುಗಳಿಗೆ ಈತನು ಕೂಡ ವಿಷಯನಾಗಿದ್ದಾನೆ. ಅಂತಂದ್ರೆ ಭಗವಂತ ಅಂತ ನಾವು ಹೇಳಿದ್ವಲ್ಲ, ಅದು ಯಾಕೆ ಹಾಗೆ ಅಹ ಇತಿ ಬ್ರಹ್ಮ ಅಂತಿದೆ. ಮೂಲ ಎಲ್ಲಾ ಸಾಹಿತ್ಯ ರಾಶಿಗೂ ಕೂಡ ನಾವು ನೋಡುವಂತಹ ಎಲ್ಲ ವೇದಗಳು, ಪುರಾಣಗಳು, ಇದೆಲ್ಲಕ್ಕೂ ಕೂಡ ಮೂಲಭೂತವಾದ್ದು ಓಂಕಾರ. ಓಂಕಾರಕ್ಕೂ ಕೂಡ ಮೂಲಭೂತವಾದದ್ದು ಅಕಾರ. ನಮ್ಗೆ ಗೊತ್ತಿದೆ. ಅಕಾರ ಸರ್ವವಾಗಾತ್ಮ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿಯೇ, ಐತರೇಯ ಉಪನಿಷತ್ನಲ್ಲೇ ಅದನ್ನ ವರ್ಣನೆ ಮಾಡಿದ್ದಾರೆ. ಹೀಗಿರುವುದರಿಂದ
ಅಪ್ರಮ ಅಂದ್ರೆ ಅಕಾರವಾಚ್ಯನಾದಂಥ ಭಗವಂತನನ್ನು ಹೇಳ್ತಕ್ಕಂಥ ಸಕಲ ಶಾಸ್ತ್ರಗಳಿಂದ ದೊರೆಯುವಂಥ ಜ್ಞಾನ ಅಂತ ಅರ್ಥ. ಅದಕ್ಕೆ ಈತ ವಿಷಯ. ಮೂಲಭೂತವಾಗಿ ಅಕಾರ ಹೇಳುವುದು ಏನನ್ನಿದೆಯೋ ಅದನ್ನೇ ಈ ಉಳಿದೆಲ್ಲ ಶಾಸ್ತ್ರಗಳು ಕೂಡ ಹೇಳ್ತವೆ. ಹಾಗಾಗಿ ಅಕಾರದ ವ್ಯಾಖ್ಯಾನವಾದಂಥ ಸಕಲ ಶಾಸ್ತ್ರಗಳೇನಿವೆ ಅವುಗಳಿಂದ ಮಾತ್ರ, ಆ ಎಲ್ಲ ಶಾಸ್ತ್ರಗಳಿಂದ ಈ ಭಗವಂತ ಜ್ಞೇಯನಾದವನು ಅಂತ ಅದರ ಮತ್ತೊಂದರ್ಥ. ಐತರೇಯ ಉಪನಿಷತ್ನಲ್ಲಿ ಸವಾ ಏಷ ವಾಚಃ ಪರಮೋ ವಿಕಾರಃ ಯದೇತನ್ಮಹದುಕ್ಥಂ ಅಂತ ಹೇಳಿದ್ದಾರೆ. ಈ ಇಡೀ ಬೃಹತಿ ಸಹಸ್ರವೇ ಅಕಾರದ ಉತ್ತಮವಾದಂತಹ ವ್ಯಾಖ್ಯಾನ. ಆದ್ರಿಂದ ಅಂದ್ರೆ ಅಕಾರದ ವ್ಯಾಖ್ಯಾನವಾದಂಥ ಬೃಹತಿ ಸಹಸ್ರಗಳು, 1000 ಬೃಹತಿ ಮಂತ್ರಗಳು. ಆದ್ರಿಂದ ದೊರೆಯುವಂತಹ ಪ್ರಮಾ ಅಂದ್ರೆ ಯಥಾರ್ಥ ಜ್ಞಾನ. ಆ ಜ್ಞಾನಕ್ಕೆ ವಿಷಯನಾದವನು ಅಂತ ಈ ಇಡೀ ಬೃಹತಿ ಸಹಸ್ರದ ಒಂದು ಸಾರ ಭಾಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬ್ರುವನ್. ಅಕಾರ ಅಂತನ್ನೋದು ಭಗವಂತನ ಎಲ್ಲಾ ಗುಣಗಳನ್ನು ವರ್ಣನೆ ಮಾಡುವುದರಿಂದ ಅದು ಮೊದಲನೇ ನಾಮ ಆತನಿಗೆ. ಸರ್ವದೋಷ ವಿರುದ್ಧ ಅಂತ ಹೇಳ್ತದೆ. ಅವನಲ್ಲಿರುವಂತಹ ಗುಣಗಳು ಎಲ್ಲಾ ದೋಷಗಳಿಂದ ರಹಿತವಾದದ್ದು. ಆತ ಜಗತ್ತಿನಿಂದ ಅನ್ಯ ಅಂದ್ರೆ ಭಿನ್ನ. ಅನ್ಯ ಅನ್ನುವುದನ್ನ ಅನ್ನೋದು ಹೇಳ್ತದೆ. ಅಭಾವ ಅನ್ನೋದನ್ನ, ದೋಷಗಳು ಆತನ ವ್ಯಕ್ತಿತ್ವದಲ್ಲಿ ಇಲ್ಲ ಅಂತ ಅನ್ನೋದನ್ನ ಅನ್ನೋದು ಹೇಳ್ತದೆ. ಅಭಾವಂ ಚೈವ ದೋಷಾಣಾಂ ಸರ್ವೇಷಾಂ ಕೇಶವೇ ವದೇತ್. ಅಕಾರ ಮುಖ್ಯನಾಮ ತದರ್ಥಾನ್ ಏಕದೇಶೇನ ಶಬ್ದಾ ಸರ್ವೇಪಿ ಚೋಚಿರೆ. ಅವೇ ಅರ್ಥಗಳನ್ನ, ಅಕಾರ ಹೇಳುವುದನ್ನೇ ಉಳಿದೆಲ್ಲ ಶಬ್ದಗಳು ಕೂಡ ಸಂಕ್ಷಿಪ್ತವಾಗಿ ವರ್ಣನೆ ಮಾಡ್ತವೆ. ವ್ಯಾಖ್ಯೇಯ ರೂಪತ್ವಂ ವಿಕಾರತ್ವ ವಿಹೋದಿತ್ವಂ. ಹೀಗೆ ಉಕ್ತಂ ಉತ್ತಮಮುದ್ದಿಷ್ಟಂ ವ್ಯಾಖ್ಯಾ ಅಕಾರಸ್ಯ ಸಾ ಸದಾ ವಾಚಕೇಶು ತಥಾ ವಿಷ್ಣೋಃ ಸಹಸ್ರ ಬೃಹತೀಮಯಂ. ಪರಮಾತ್ಮನನ್ನ ವರ್ಣನೆ ಮಾಡುವಂಥ ಅದೆಷ್ಟೋ ಮಂತ್ರಗಳಿವೆ ಅಲ್ಲ, ಅದರಲ್ಲಿ ಎಲ್ಲದರಲ್ಲೂ ಕೂಡ ಬೃಹತಿ ಸಹಸ್ರ ಅನ್ನೋದೇ ಬಹಳ ಶ್ರೇಷ್ಠ. ಅದು ಈ ಬೃಹತಿ ಈ ಅಕಾರದ ವ್ಯಾಖ್ಯಾನ ರೂಪವಾಗಿದೆ. ಅಕಾರ ಏನನ್ನು ಹೇಳ್ತದ ಅದನ್ನೇ ಬೃಹತಿ ಸಹಸ್ರ 1000 ಮಂತ್ರಗಳಿಂದ ಹೇಳ್ತದೆ. ಬೃಹತಿ ಸಹಸ್ರದ ಮಂತ್ರಗಳು ಬಹಳ ದೊಡ್ಡದಿವೆ. ಅದು ಹೇಳಿದ್ದನ್ನ ಸಂಕ್ಷಿಪ್ತವಾಗಿ ವಿಷ್ಣು ಸಹಸ್ರನಾಮ ಹೇಳ್ತಿದೆ. ಹೀಗೆ ಅಕಾರಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಈ ಬೃಹತಿ ಸಹಸ್ರ ಮಂತ್ರಗಳಿಗೂ ಹೀಗೊಂದು ವಿಶಿಷ್ಟವಾದಂತಹ ಸಂಬಂಧ ಇದೆ. ಅನ್ಯೇ ಶಬ್ದಾ ಸರ್ವೇಪಿ ಹಿ ಅಕಾರಾರ್ಥಾಭಿಧಾಯಿನಃ. ಈ ಜಗತ್ತಿನಲ್ಲಿ ನಾವು ನೋಡುವಂತಹ ಯಾವುದೇ ಶಬ್ದ ಇದ್ರು ಅದೆಲ್ಲವೂ ಕೂಡ ಅಕಾರದ ಅರ್ಥವನ್ನೇ ಹೇಳೋದು. ಯೇಷಾಂ ಪರಮ ಮುಕ್ತಂ ತತ್. ಅದರಲ್ಲಿ ಅಕಾರದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಹೊರಟಂತಹ ಸಕಲ ಶಬ್ದ ರಾಶಿಗಳಲ್ಲಿ ಈ ಬೃಹತಿ ಸಹಸ್ರ ಅನ್ನೋದೇ ಬಹಳ ದೊಡ್ಡದು. ತಸ್ಮಾದ್ ಅಕಾರ ಏವಾಯಂ ಸರ್ವ ವಾಗಾತ್ಮಕಃ ಶ್ರುತಃ ತಸ್ಯೈವ ವ್ಯಕ್ತಿರೂಪೋಯಂ ಸರ್ವ ವೇದಾದಿ ವಿಸ್ತರಃ. ಅಕಾರದ ವಿಸ್ತಾರವೇ ಈ ಸಕಲ ವೇದಗಳು. ಹೀಗೆ ಅಂದ್ರೆ ಅಕಾರ. ಆ ಅಕಾರದ ವ್ಯಾಖ್ಯಾನವಾದಂತಹ ಬೃಹತಿ ಸಹಸ್ರ ಏನಿದೆ ಅದನ್ನು ಓದಿದ್ರಿಂದ ಬರುವಂತಹ ಪ್ರಮಾ ಯಥಾರ್ಥ ಜ್ಞಾನ ಏನಿದೆ ಅದಕ್ಕೆ ವಿಷಯ ಅಂತ ಇದು ನನ್ನದೊಂದು ಆಲೋಚನೆ. ಅಪ್ರಮ ಅಂದ್ರೆ ಅಧಿಕವಾದಂತಹ ಪ್ರಮಾವುಳ್ಳಂತಹ ವಾಯು, ಇದು ಮತ್ತೊಂದರ್ಥ. ಭಗವಂತರಾಯರು ಹೇಳುವಂತಹ ಅರ್ಥ. ಆ ವಾಯುವಿನಿಂದ ಈತ ಪ್ರಾಪ್ಯನಾದವನು. ಅಪ್ರಮಗಳಾದಂತಹ ಪರಿಮಿತಿ ಇಲ್ಲದಂತಹ ಗುಣಗಳಿಂದ ಕೂಡಿದವನು. ಹೀಗೆ ನಾನಾ ಥರದ ಅರ್ಥಗಳನ್ನ ಅಪ್ರಮ ಅಂತ ಅನ್ನೋದಕ್ಕೆ ಹೇಳ್ತಾರೆ ಜ್ಞಾನಿಗಳು. ಅತ್ಯಧಿಕಗಳಾದಂತಹ ಗುಣಗಳನ್ನ ಹೊಂದಿದಂಥವನು,
ಶ್ರೇಷ್ಠಳಾದಂತಹ ಲಕ್ಷ್ಮೀದೇವಿಗೂ ಕೂಡ ವಿಸ್ಮಯವನ್ನು ಕೊಡುವಂತಹ ವ್ಯಕ್ತಿತ್ವ ಇದ್ದವನು. ಹೀಗೆ ನಾನಾ ಥರದ ಅರ್ಥಗಳನ್ನೆಲ್ಲ ಆ ನಾಮಕ್ಕೆ ವರ್ಣನೆ ಮಾಡ್ತಾರೆ. ಈಗ ಈ ಪೂರ್ವೀರಸ್ಯ ನಿಶ್ಚಿತ ಅಂತ ಏನು ವೇದ ಮಂತ್ರ ಇದೆ, ಆ ವೇದ ಮಂತ್ರದ ಅರ್ಥವನ್ನ ನೋಡೋಣ. ಮರ್ತ್ಯೇಶು ಅಂತಿದೆ ವೇದ ಮಂತ್ರದಲ್ಲಿ. ಮರ್ತ್ಯರು ಅಂತಂದ್ರೆ ಈ ಜೀವಿಗಳ ಸಮೂಹ. ಪಂಚಮಿ ಅನ್ನೋ ಅರ್ಥದಲ್ಲಿ ಸಪ್ತಮಿ ವಿಭಕ್ತಿ ಬಂದಿದೆ. ಪೂರ್ವೀಹಿ ಪೂರ್ವ ದಿಗೋಸ್ಥಿತತ್ವಾದಿ ಮರ್ಯಾದಾ ನಿಷಿಧ ನಿರ್ನಿಷಿಧೆ. ಈ ಭಗವಂತ ಈ ಎಲ್ಲ ಮರ್ಯಾದೆಗಳನ್ನು ಕೂಡ ಮೀರಿದವನು. ಭಗವಂತನಿಗೆ ಯಾಕೆ ನಿಷಿಧ ಅಂತ ಕರೀತಾರೆ? ಸಕಲ ಮರ್ಯಾದೆಗಳನ್ನು ಕೂಡ ಆತ ಮೀರಿದವನು. ಪೂರ್ವ ದಿಕ್ಕಿನಲ್ಲಿದ್ದಾನ, ಪಶ್ಚಿಮ ಇದ್ದಾನೆ. ಆದರೆ ಅಲ್ಲಿ ಮಾತ್ರ ಇಲ್ಲ, ಮತ್ತು ಎಲ್ಲೆಲ್ಲೂ ಕೂಡ ಆತ ಇದ್ದಾನೆ. ಆದ್ರಿಂದ ಆತನನ್ನು ನಿಷಿಧ ಅಂತ ಹೇಳ್ತಾರೆ. ಅಮರ್ಯಾದಕ ಇಂಥ ಇಂದ್ರ ಶಬ್ದವಾಚ್ಯನಾದಂತಹ ಭಗವಂತ ಏನಿದ್ದಾನೆ, ಆ ಭಗವಂತನ ಪೂಜೆಗಾಗಿ ಪೃಥ್ವಿ ಭೂಮಿಯು ಎಲ್ಲ ಸಂಪತ್ತುಗಳನ್ನು ಕೂಡ ಧರಿಸಿದೆ. ಭೂಮಿಯಲ್ಲಿರುವಂತಹ ಸಂಪತ್ತೆಲ್ಲವೂ ಕೂಡ ಭಗವಂತನ ಪೂಜೆಗಾಗಿಯೇ ಮೀಸಲು ಅಂತ ಹೀಗರ್ಥ. ಇದು ಇದು ರಘುನಾಥ ತೀರ್ಥರು ಹೇಳಿದಂತಹ ಅರ್ಥ. ಈ ನಾಮಕ್ಕೂ ಬೃಹತಿ ಸಹಸ್ರಕ್ಕೂ ಏನು ಸಂಬಂಧ? ಪ್ರಮಾ ಅಂತಂದ್ರೆ ಯಥಾರ್ಥ ಜ್ಞಾನ ಅಂತ ಮಾತ್ರ ಅಲ್ಲ, ಪ್ರಮಾ ಅಂದ್ರೆ ಪರಿಮಿತಿ, ಒಂದು ಲಿಮಿಟೇಷನ್ ಅಂತ ಅರ್ಥ. ಆ ಪರಿಮಿತಿ ಇರುವಂಥವನು ಪ್ರಮೇಯ, ಪರಿಮಿತಿ ಇಲ್ಲದಂಥವನು ಅಪ್ರಮೇಯ. ಸಹ ನಭವತೀತಿ ಅಪ್ರಮೇಯ. ಇದನ್ನ ನಿಷಿಧ ಅನ್ನೋ ಶಬ್ದ ಹೇಳಿದೆ. ನಿಷೇಧಿಸಿದವನು, ಎಲ್ಲ ರೀತಿಯಾದಂತಹ ನಿಷೇಧಗಳನ್ನು ಒಳಗೊಂಡವನು ಅಂತ ಅದರ ಅರ್ಥ. ಈ ಪೂರ್ವ ದಿಕ್ಕಿನಲ್ಲಿದ್ದಾನೆ, ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ, ಇಂಥ ಯಾವುದೇ ಮಿತಿ ಅವನಿಗಿಲ್ಲ ಅಂತೇನು ರಘುನಾಥ ತೀರ್ಥರು ಹೇಳಿದ್ರಲ್ಲ, ಇದನ್ನು ಓದುವಾಗ ನನಗೆ ಭಾಗವತದ ಒಂದು ಶ್ಲೋಕ ನೆನಪಿಗೆ ಬರ್ತದೆ. ಅಸೌ ನ ದೇವಾಸುರ ಮರ್ತ್ಯತಿರ್ಯಂಗ್ ನಸ್ತ್ರೀನ ಷಂಡೋ ನಪಮಾನ್ನ ಜಂತು ನಾಯಂ ಗುಣಕರ್ಮ ನಸನ್ನ ಚಾಸನ್ ನಿಷೇಧ ಶೇಷೋ ಜಯತಾ ದಶೇಷ ಅಂತ. ಮೂಲ ವೇದದಲ್ಲಿ ಕೂಡ ನಿಷಿಧ ಅಂತ ಶಬ್ದ ಇದೆ. ನಿಷೇಧ ಮಾಡಿದವನು ಅಂತ. ಏನನ್ನು ನಿಷೇಧ ಮಾಡಿದವನು? ಎಲ್ಲ ಪರಿಮಿತಿಗಳನ್ನು ಕೂಡ ನಿಷೇಧ ಮಾಡಿದವನು. ನಮಗೆ ಅನೇಕ ಪರಿಮಿತಿಗಳಿವೆ. ನಾವು ಇವತ್ತು ಈ ಊರಿನಲ್ಲಿದ್ದರೆ ಇನ್ನೊಂದು ಊರಿನಲ್ಲಿಲ್ಲ. ಗಂಡಸಾಗಿದ್ರೆ ನಾವು ಹೆಂಗಸಲ್ಲ, ಹೆಂಗಸಾಗಿದ್ರೆ ಗಂಡಸಲ್ಲ. ಹೀಗೆ ಅನೇಕ ತರದ ಪರಿಮಿತಿಗಳು ನಮಗಿವೆ. ಮನುಷ್ಯನಾದವನು ಪ್ರಾಣಿ ಅಲ್ಲ, ಪ್ರಾಣಿಯಾದವನು ಮನುಷ್ಯನಲ್ಲ. ಇಂಥದ್ದು ಎಲ್ಲಾ ತರದ ಪರಿಮಿತಿಗಳು ನಮಗಿವೆ. ಭಗವಂತ ಮಾತ್ರ ಈ ಎಲ್ಲಾ ಪರಿಮಿತಿಗಳನ್ನು ದಾಟಿ ಇರುವಂಥವನು. ನಿಷೇಧವೇ ಅವನು, ನಿಷೇಧ ಶೇಷ. ಎಲ್ಲಾ ರೀತಿಯಾದಂತಹ ನಿಷೇಧಗಳನ್ನು ಅವನಲ್ಲಿ ನಾವು ಹೇಳಬಹುದು. ಹೇಗದು? ಅಸೌ ನ ದೇವಾಸುರ ಮರ್ತ್ಯ ತಿರ್ಯಕ್. ದೇವನಲ್ಲ, ಅಸುರ ಅಲ್ಲ, ದೇವತೆ ಅಲ್ಲ, ಅಸುರನೂ ಅಲ್ಲ, ಮರ್ತ್ಯನೂ ಅಲ್ಲ, ತಿರ್ಯಕ್ ಪ್ರಾಣಿ ಅಲ್ಲ, ಅಡ್ಡ ಸಂಚಾರ ಮಾಡುವ ಪ್ರಾಣಿ ಅಲ್ಲ ಅವನು. ನ ಸ್ತ್ರೀ ಅಲ್ಲ, ಷಂಡ ನಪುಂಸಕನಲ್ಲ, ನ ಪುಮಾನ್ ಪುರುಷನಲ್ಲ, ನ ಜಂತು ಯಾವುದೇ ಪ್ರಾಣಿ ಅಲ್ಲ ಅವನು. ನಾಯಂ ಗುಣ ಸತ್ವರಜ ತಮಸ್ಸೆಂಬ ಗುಣಗಳು ಇವನ ಮೇಲೆ ಪ್ರಭಾವ ಬೀರಲಾರವು. ಗುಣ ಕರ್ಮ ಯಾವುದೇ ರೀತಿಯಾದಂಥ ಭೌತಿಕ ಕ್ರಿಯೆಯೂ ಕೂಡ ಇವನದಲ್ಲ. ನ ಸತ್ ನ ಅಸತ್. ಸತ್ತಾದಂತಹ ಪೃಥ್ವಿ, ಅಪು, ತೇಜಸ್ಸು, ವಾಯುಗಳು ಇವನ ಶರೀರವನ್ನು ನಿರ್ಮಿಸಿದ್ದಲ್ಲ. ಅಸತ್, ವಾಯು ಮತ್ತು ಆಕಾಶಗಳು ಅಸತ್ ಅಂತ ಕರೆಸ್ಕೊಂಡಿವೆ. ಅವು ಕೂಡ ಈತನ ಶರೀರದಲ್ಲಿಲ್ಲ. ನಸನ್ನ ಚಾಸನ್ ನ ಸತ್ ನ ಅಸತ್. ನಿಷೇಧ ಶೇಷ. ಎಲ್ಲ ರೀತಿಯಾದಂತಹ ನಿಷೇಧಗಳನ್ನ ಮಾಡಿದ ಮೇಲೆ ಏನು ಉಳಿದಿದೆಯೋ ಅದೇ ಭಗವಂತ. ನಿಷೇಧ ಶೇಷ ಜಯತಾತ್ ಅಶೇಷ ಅಂತ ಭಗವಂತ ಗೆಲ್ಲಲಿ ಅಂತ ಭಾಗವತದಲ್ಲಿ ಬರುವಂತಹ ಒಂದು ಮಾತು. ಹೀಗೆ ಅವನನ್ನು ನಾವು ಎಲ್ಲ ರೀತಿಯಿಂದಲೂ ನಿಷೇಧ ಮಾಡಬಹುದು. ಇವು ಸ್ತ್ರೀ ಅಲ್ಲ, ಪುರುಷನಲ್ಲ, ಮತ್ತೆ ಗುಣವಲ್ಲ, ಕರ್ಮವಲ್ಲ, ಸತ್ತಲ್ಲ, ಅಸತ್ತಲ್ಲ, ಎಲ್ಲಾ ರೀತಿಯಿಂದಲೂ ಕೂಡ ನಿಷೇಧ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿರುವಂತಹ ಏಕೈಕ ತತ್ವ ಅಂದ್ರೆ ಈ ಭಗವಂತ. ಅದಕ್ಕಾಗಿ ನಿಷಿಧ ಅನ್ನೋ ಈ ವೇದ ಮಂತ್ರದ ಮಾತನ್ನ ನಿಷೇಧ ಶೇಷ ಅನ್ನುವ ಆ ಭಾಗವತದ ಮಾತಿನ ಜೊತೆಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ನನಗನಿಸಿತು. ಅದನ್ನು ಕೂಡ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.
ಇದು ರಘುನಾಥ ತೀರ್ಥರು ಹೇಳಿದ ಅರ್ಥ. ಮತ್ತೆ ನಿಷಿಧ ಅಂತನ್ನುವುದಕ್ಕೆ ನಾನು ವ್ಯಾಖ್ಯಾನ ಮಾಡಿದಂತಹ ಒಂದು ರೀತಿ. ಈ ಅಪ್ರಮೇಯ ಅನ್ನೋ ನಾಮವನ್ನು ಹೇಳಲಿಕ್ಕೆ ಪೂರ್ವೀರಸ್ಯ ನಿಷಿಧ ಅನ್ನೋ ಈ ಬೃಹತಿ ಮಂತ್ರವನ್ನ ರಘುನಾಥ ತೀರ್ಥರು ತಗೊಂಡಿದ್ದಾರೆ. ಈಗಾಗಲೇ ನಾವು ನೋಡಿದಂತೆ ಈ ನಾಮಗಳು ಬೇರೆ ಬೇರೆ ರೀತಿಯಾಗಿವೆ. ಧಾತು ಉತ್ತಮ ಅಂತ ಇವೆರಡು ಶಬ್ದಗಳೇ ಬೇರೆ ಬೇರೆ ಇವೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಆದ್ರಿಂದ ಈ ಅಪ್ರಮೇಯ ಅನ್ನುವ ನಾಮವನ್ನು ಹೇಳಲಿಕ್ಕೆ ಅವರು ಉಪಯೋಗ ಮಾಡಿಕೊಳ್ಳುವಂತಹ ಮಂತ್ರವೂ ಕೂಡ ಬೇರೆನೆ ಆಗ್ತದೆ. ಅಪ್ರಮೇಯ ಅನ್ನೋದಕ್ಕೆ ರೇ ಹರಿವೋ ಯುವಸ್ವ ನತಂಯೋ ಯುವತೀನೋಂ ಬೋಧ್ಯ ಅಪಿ ರವಸೋ ನೂತನಸ್ಯ ಪತಿಂಬೋ ಅಜ್ಞಾನಾಂ ಸಖೇ ವಸೋ ಜ ಅಂತ ಹೀಗೆ ಒಂದು ವೇದ ಮಂತ್ರ ಇದೆ. ಇದು ಅಪ್ರಮೇಯ ಅನ್ನೋ ನಾಮವನ್ನು ವ್ಯಾಖ್ಯಾನಿಸ್ತದೆ. ಅಪ್ರಮೇಯ ಅನ್ನೋ ನಾಮ 48ನೇ ನಾಮ ಭಗವಂತರಾಯರ ದೃಷ್ಟಿಯಲ್ಲಿ. ಉತ್ತಮ ಅಂತ ಇದಕ್ಕಿಂತ ಹಿಂದೆ ಬಂದಿದೆ. ಉತ್ತಮ ಅನ್ನೋ ನಾಮವನ್ನು ವ್ಯಾಖ್ಯಾನಿಸುವ ಬೃಹತಿ ಮಂತ್ರ ತಿ ಜೀರಯೋ ವನಾನಿ ಧೀನೂನಾ ವಿಶುದ್ಧ ಸೋಂ ತುಭ್ಯಂ ಬ್ರಹ್ಮಾಣಿ ಗಿರಯೇಂದ್ರ ತುಭ್ಯಂ ನದಂಬಬೋಧತೀನಾಂ ಸತ್ರಾ ದಧಿ ಅಂತನ್ನುವುದು 47ನೇ ನಾಮವಾದಂತಹ ಉತ್ತಮ ಅನ್ನುವುದನ್ನ ವ್ಯಾಖ್ಯಾನ ಮಾಡುವಂತಹ ಬೃಹತಿ ಮಂತ್ರ. ಇದೆಲ್ಲ ಭಗವಂತರಾಯರ ವ್ಯಾಖ್ಯಾನ. ಧಾತು ಅದ್ರ ಹಿಂದಿನ ಶಬ್ದ, ಅದನ್ನು ವ್ಯಾಖ್ಯಾನಿಸುವಂತಹ ಬೃಹತಿ ಮಂತ್ರ ಸೂನಿ ಪೃಥಿವೀ ಬಿಭರ್ತಿ ನೃತಂಜೋ ಯುವತೀನೋಂ ಇಂದ್ರ ಯದ್ಯಾವ ಓಷಧಿ ಋತಾಪಃ ಪತಿಂಬೋ ಅಜ್ಞಾನಾಂ ರಯಿಂ ರಕ್ಷಂ ಅಂತ ಇದು 46ನೇ ನಾಮ. ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಕೂಡ. ಅಲ್ಲಿ ಸೂನಿ ಪೃಥಿವೀ ವಿಭರ್ತಿ ಅಂತ ಬಂದಿದೆ. ಪುರುವಸೂನಿ ಪೃಥಿವೀ ಬಿಭರ್ತಿ ಅಂತ ನಾವು ಇವತ್ತೇನು ನೋಡಿದ್ವಲ್ಲ, ರಘುನಾಥ ತೀರ್ಥರು ಹೇಳಿದಂತಹ ಬೃಹತಿ ಮಂತ್ರ 43ನೇದ್ದು, ರಘುನಾಥ ತೀರ್ಥರ ದೃಷ್ಟಿಯಲ್ಲಿ 43ನೇದಾದ್ದು. ಅಲ್ಲಿ ಪುರುವಸೂನಿ ಪೃಥಿವಿ ಅಂತ ಹೀಗೇನಿದೆಯಲ್ಲ, ಪುರುವ ಅಂತನ್ನುವುದು ಹಿಂದೆ ಉಳಿದಿದೆ, ವಿಧಾತ ಅನ್ನೋ ನಾಮದಲ್ಲಿ ಉಳಿದಿದೆ ಭಗವಂತರಾಯರ ದೃಷ್ಟಿಯಲ್ಲಿ. ಮತ್ತೆ ಸೂನಿ ಪೃಥಿವೀ ವಿಭರ್ತಿ ನೃದಯ್ಯೋ ಯುವತೀನೋ ಇಂದ್ರ ಯದ್ಯಾವ ಓಷಧಿ ಋತಾಪಃ ಅಂತನ್ನುವುದು ಧಾತೃ ಅನ್ನೋದ್ರ ಜೊತೆಗೆ ಹೊಂದಿಕೊಂಡಿದೆ. ವಿಧಾತ್ರೆ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಇದು 45ನೇಯ ನಾಮ. ಅಸ್ಯ ಪ್ರತಿಭ ಏಕ ಈಶೆ ಧೇನೂನಾ ವಿಶುದ್ಧ ಸೋಂ ಪೂರ್ವೀರಸ್ಯ ನಿಷಿಧೋ ಮರ್ತ್ಯೇಷು ನದಂಬಬೋಧತೀನಾಂ ಪುರುವ ಅಂತಿಷ್ಟು ಮಂತ್ರ ಇದೆ. ಅಲ್ಲಿ ಈ ಪೂರ್ವೀರಸ್ಯ ನಿಷಿಧ ಅನ್ನುವುದೆಲ್ಲ ಬಂದಿದೆ. ಇದಿಷ್ಟು ರಘುನಾಥ ತೀರ್ಥರ ವ್ಯಾಖ್ಯಾನ. ಅವರ ದೃಷ್ಟಿಯಲ್ಲಿ ಈ ಮಂತ್ರಕ್ಕೆ ವ್ಯಾಖ್ಯಾನ ಏನು ಅಂತ ಅನ್ನೋದನ್ನ ನಾವು ನೋಡಬೇಕು. ಮರ್ತ್ಯರು ಅಂದ್ರೆ ಯಾರು? ಮರ್ತ್ಯ ಅಂದ್ರೆ ಜೀವ ಸಮೂಹ ಅಂತ ರಘುನಾಥ ತೀರ್ಥರ ಅರ್ಥ ಹೇಳಿದ್ರು. ಮರ್ತ್ಯ ಅಂತಂದ್ರೆ ಮೋಕ್ಷಯೋಗ್ಯರಾದಂತಹ ಮನುಷ್ಯರು. ಆ ಮನುಷ್ಯರಲ್ಲಿ ಇರುವಂತಹ ಕೆಲವು ದುಷ್ಟ ಶಕ್ತಿಗಳಿವೆ. ಯಾಕಿವೆ ಅವು ಅಂದ್ರೆ, ಆ ಮನುಷ್ಯರಲ್ಲಿ ಕಾಮ ಕ್ರೋಧ ಇತ್ಯಾದಿಗಳನ್ನ ಪ್ರೇರಿಸಬೇಕಾಗಿದೆ. ಕಾಮಕ್ರೋಧಾದಿಗಳು ಮನುಷ್ಯರಲ್ಲಿ ಕಾಣಿಸಿಕೊಳ್ಳುವುದೇ ಈ ದುಷ್ಟ ಶಕ್ತಿಗಳಿಂದ. ಆ ಮನುಷ್ಯರಲ್ಲಿ ಇರುವಂಥವು ಸಪ್ತಮಿ ವಿಭಕ್ತಿಗೆ ಆ ಅರ್ಥ. ಸಪ್ತಮಿ ವಿಭಕ್ತಿಯಲ್ಲಿ ಈ ಸಪ್ತಮಿ ವಿಭಕ್ತಿಗೆ ಪಂಚಮಿ ವಿಭಕ್ತಿಯ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದರು. ಹಾಗಾಗಿ ಅವರಲ್ಲಿ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಮರ್ತೇಶು ಅಂತಂದ್ರೆ ಎಲ್ಲ ಜೀವ ಸಮೂಹಗಳಿಗಿಂತ ಭಿನ್ನನಾದವನು, ಅವರನ್ನೆಲ್ಲರೂ ದಾಟಿದವನು ಅನ್ನೋ ಅರ್ಥ ಸಿಗ್ತದೆ. ಭಗವಂತರಾಯರ ವ್ಯಾಖ್ಯಾನದಲ್ಲಿ ಈ ಮೋಕ್ಷಯೋಗ್ಯರಾದಂತಹ ಸಜ್ಜನ ಭಗವದ್ಭಕ್ತರೇನಿದ್ದಾರೆ ಅವರಲ್ಲಿ ಅಂತ ಸಪ್ತಮಿ ವಿಭಕ್ತಿ ಅರ್ಥವನ್ನು ಇಟ್ಕೊಳ್ಬೇಕು. ಅವರಲ್ಲಿರುವಂತಹ ಈ ಕಾಮ ಕ್ರೋಧ ಮೊದಲಾದ ದೋಷಗಳನ್ನ ಹುಟ್ಟಿಸುವಂತಹ ರಾಕ್ಷಸರು ಕೆಲವರು. ಪೂರ್ವೀಹಿ ಅಂದ್ರೆ ಪುರ್ವೀಹಿ ಅಂತ ಅರ್ಥ. ಪುರ್ವೀಹಿ ಬಹ್ವೀಹಿ
ಮೂಲ ಶಬ್ದ ಪೂರ್ವೀಹಿ ಅಂತ. ಅದಕ್ಕೆ ಪೂ ಅಂತ ದೀರ್ಘ ಯಾಕೆ ಬಂದಿದೆ? ಭಗವಂತರಾಯರು ಅದನ್ನು ಹೇಳ್ತಾರೆ. ಮೂಲ ಹ್ರಸ್ವ ಇದ್ದಾಗ ದೀರ್ಘ ಬರುವುದರ ಉದ್ದೇಶವೇನು? ಏನಾದರೂ ಹೆಚ್ಚಳ ಅದನ್ನು ತೋರಿಸಲಿಕ್ಕಾಗಿ. ಬಹಳ ಜನ ಇದ್ದಾರೆ, ಅನೇಕ ದುಷ್ಟಶಕ್ತಿಗಳಿವೆ. ಆದಿಕ್ಕೆ ಅಧಿಕಂ ಅಂತ ಮಹಾವ್ಯಾಕರಣದ ಸೂತ್ರವೇ ಇದೆ. ನಮ್ಮಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ನಾವೊಬ್ಬರೇ ಇಲ್ಲ, ತತ್ವಾಭಿಮಾನಿಗಳಂಥ ದೇವತೆಗಳಿದ್ದಾರೆ. ಅದಲ್ಲದೆ ಅನೇಕ ಜನ ದುಷ್ಟರಾದಂಥ ರಾಕ್ಷಸರು ಕೂಡ ಇದ್ದಾರೆ. ಅನೇಕ ಜನ ದುಷ್ಟ ಶಕ್ತಿಗಳಿವೆ ಅನ್ನೋದನ್ನು ತೋರಿಸಲಿಕ್ಕಾಗಿ ಪೂರ್ವೀಹಿ ಅಂತ ಹ್ರಸ್ವ ಇದ್ದದನ್ನು ಪೂರ್ವೀಹಿ ಅಂತ ದೀರ್ಘವಾಗಿ ಹೇಳಿದ್ದಾರೆ. ಅಸುರ ಪ್ರಜಾಹ ಇದು ಶೇಷಃ, ಅಸುರ ಶಕ್ತಿಗಳಿವೆ ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಅಸುರ ಶಕ್ತಿ ಅಂತೇನಿದೆಯಲ್ಲ, ಶಕ್ತಿ ಶಬ್ದ ಸ್ತ್ರೀಲಿಂಗ, ಅದನ್ನ ದೃಷ್ಟಿಯಲ್ಲಿಟ್ಕೊಂಡು ಪೂರ್ವೀಹಿ ಅಂತ ಸ್ತ್ರೀಲಿಂಗ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಹಾಗಾಗಿ ಆ ಅಸುರ ಶಕ್ತಿಗಳನ್ನು ನಿಷೇಧಿಸಿದವನು, ಅಸುರ ಶಕ್ತಿಗಳನ್ನು ಹಿಮ್ಮೆಟ್ಟಿಸಿದವನು ಅಂತ ಅರ್ಥ ಆಗ್ತದೆ ಅವರ ವ್ಯಾಖ್ಯಾನಕ್ಕನುಸಾರವಾಗಿ. ಇದು ಎಲ್ಲಿ ಬಂದಿದೆ? ಉಕ್ತಮಿಂದ್ರಾಯ ಶಂಸ್ಯಂ ವರ್ಧನಂ ಪುರು ನಿಷಿಧೆ ಅಂತ ಒಂದು ಋಗ್ವೇದದ ಮಂತ್ರ ಇದೆ. ಆ ಋಗ್ವೇದದ ಮಂತ್ರವನ್ನು ವ್ಯಾಖ್ಯಾನ ಮಾಡುವಾಗ ಬಹುಶತ್ರುನ್ ನಿಶ್ಚಿದಸೌ ಹರಿರ್ಧನುಜಘಾತಕಃ ಅಂತ ಋಗ್ಭಾಷ್ಯದಲ್ಲಿ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಋಗ್ಭಾಷ್ಯದ ಮೊದಲನೇ ಅಧ್ಯಾಯದಲ್ಲಿ ಇದು 242ನೇ ಶ್ಲೋಕ. ಉಕ್ತಮಿಂದ್ರಾಯ ಶಂಸ್ಯಂ ವರ್ಧನಂ ಪುರು ನಿಷಿಧೆ ಶಕ್ರೋ ಯಥಾ ಸುತೇಷುಣೋ ರಾರಣತ್ ಸಖ್ಯೇಶು ಚ ಅಂತ. 1ನೇ ಅಷ್ಟಕ, 1ನೇ ಅಧ್ಯಾಯ, 1ನೇ ವರ್ಗದ ಮಂತ್ರ. ಮಂಡಲದ ದೃಷ್ಟಿಯಿಂದ 1ನೇ ಮಂಡಲ, 3ನೇ ಅನುವಾಕ ಮತ್ತೆ 10ನೇ ಸೂಕ್ತ. ಅದರ ವ್ಯಾಖ್ಯಾನವನ್ನು ಮಾಡುವಂಥ ಋಗ್ಭಾಷ್ಯದ 242 ಮತ್ತು 243ನೇ ಶ್ಲೋಕಗಳಿವೆ. ಅಲ್ಲಿ ಈ ಭಗವಂತನ ಕುರಿತಾಗಿ ಹೀಗೊಂದು ವರ್ಣನ ಇದೆ. ಉಕ್ತಂ ಇಂದ್ರಾಯ ಶಂಸ್ಯಂ, ಇಂದ್ರ ಶಬ್ದ ವಾಚ್ಯನಾದ ಭಗವಂತನಿಗಾಗಿ ನಾವು ಈ ಉಕ್ತ ಅಂದ್ರೆ ಶಸ್ತ್ರ ಮಂತ್ರವನ್ನ, ಶಸ್ತ್ರ ಅಂದ್ರೆ ಭಗವಂತನ ಸ್ತುತಿಸುವಂತಹ ಶಸ್ತ್ರ ಅಂತ ಅರ್ಥ. ಶಸ್ತ್ರ ಅಂದ್ರೆ ಆಯುಧ ಅಲ್ಲ, ಅವನಿಗಾಗಿ ಇದನ್ನು ಹೇಳಬೇಕು. ಇದು ಅವನ ವರ್ಧನ, ಅವನನ್ನು ಬೆಳೆಸ್ತದೆ. ಈ ಮಂತ್ರವನ್ನು ಅವನು ಕೇಳದೆ ಅಂದ್ರೆ ಅವನು ಚಿಕ್ಕವನಾಗಿಯೇ ಇರ್ತಾನೆ ಅಂತ ಅರ್ಥ ಅಲ್ಲ, ಅವನ ಗುಣವನ್ನು ಹೇಳುವಂತಹ ಮಂತ್ರ ಇದು ಅಂತ ಅರ್ಥ. ಭಗವಂತನನ್ನ ಬೆಳೆಸುವುದು ಅಂತಂದ್ರೆ ಆ ಭಗವಂತನ ಗುಣಗಳನ್ನ ನಾವು ಶ್ರವಣ ಮಾಡಿದಾಗ ನಮ್ಮನ್ನ ಮೇಲಕ್ಕೆತ್ತುವಂಥ ಮಂತ್ರ ಇದು, ಒಂದು ಅನುಸಂಧಾನ ಅಂತ ಅರ್ಥ. ಭಾಗವತದಲ್ಲಿ ಅಂಥದ್ದೊಂದು ಪ್ರಕರಣ ಇದೆ. ಭಗವಂತ ಕುಶಲಿಯಾಗಿದ್ದಾನ ಅಂತ ಒಂದ್ ಕಡೆ ಕೇಳ್ತಾರೆ. ಕಿಮಾಸ್ತೆ ಕುಶಲಿ ಅಂತ. ಕುಶಲಿ ಅಂತ ಕೇಳುವಾಗ ಭಗವಂತ ಕುಶಲನಾಗಿದ್ದಾನ ಅಂತ ಏನು ಪ್ರಶ್ನೆ ಅಲ್ಲ, ನಮ್ಮನ್ನ ಅವನು ಕುಶಲಿಯಾಗಿ ಇಟ್ಟಿದ್ದಾನ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಆ ಥರ ಹೇಳ್ತಾರೆ. ಅದರಂತೆ ಭಗವಂತನನ್ನ ಇದು ವರ್ಧಿಸ್ತದೆ ಅಂತಂದ್ರೆ ಭಗವಂತನ ಗುಣಗಳನ್ನ ಕೇಳಿದಾಗ ನಾವು ಬೆಳಿತೇವೆ ಅಂತ ಅದರ ತಾತ್ಪರ್ಯ ತಿಳ್ಕೋಬೇಕು. ಬಹುಶತ್ರು ನಿಷಿಧಸವು, ಪುರು ನಿಷಿಧೆ ಅಂತ ಬಂದಿದೆ ನೋಡಿ. ಪುರು ಅಂತ ಮೂಲ ವೇದದಲ್ಲಿರುವಂತ ಶಬ್ದ. ಪುರು ಅನ್ನುವುದು ಬಹಳ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ಆಚಾರ್ಯರು ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕಾಗಿಯೇ ಭಗವಂತರಾಯರು ಪೂರ್ವ ಅಂತೇನು ಶಬ್ದ ಇದೆಯಲ್ಲ, ಆ ಪೂರ್ವ ಅನ್ನುವುದು ಮೂಲತಃ ಪುರು ಅನ್ನುವುದನ್ನು ಹೇಳ್ತದೆ. ಅದಕ್ಕೆ ಬಹಳ ಅಂತ ಅರ್ಥ. ಪುರು ಅಂತ ಹ್ರಸ್ವ ಇದ್ದಲ್ಲಿ ಪೂರ್ವ ಅಂತ ದೀರ್ಘ ಹಾಕಿ ತಗೊಂಡಿದ್ದಾರೆ ಅಂದ್ರೆ ಮತ್ತೂ ಹೆಚ್ಚಿನ ಶತ್ರುಗಳು ಅದನ್ನು ತೋರಿಸ್ಲಿಕ್ಕಾಗಿ ಆ ಥರ ಹೇಳಿದ್ದಾರೆ ಅಂತ ಅದರ ಅಭಿಪ್ರಾಯ. ಅನೇಕ ಶತ್ರುಗಳನ್ನು ನಾಶ ಮಾಡುವುದರಿಂದ ಅವನಿಗೆ ಪುರು ನಿಶ್ಚಿತ್ ಅಂತ ಹೀಗೆ ಅದರ ಅರ್ಥ. ನಿಷಿಧ, ನಿಶ್ಚಿತ್, ನಿಷಿಧೌ, ನಿಷಿಧ ಅಂತ ಹೀಗೆ ಶಬ್ದ, ಅದು ವ್ಯಂಜನಾಂತವಾದ ಶಬ್ದ. ನೀ ಅಂತ ಉಪಸರ್ಗ, ಆ ಉಪಸರ್ಗ ಪೂರ್ವಕವಾದಂತಹ 2 ಧಾತುಗಳಿವೆ. ಶಿಧ ಗತ್ಯಾಂ ಅಥವಾ ಸಿಧ ಸಮ್ರಾಧೌ ಅಂತ.
ಶಿಧು ಶಾಸ್ತ್ರೇ ಮಾಂಗಲ್ಯೇಚ ಅಂತನೂ ಕೂಡ ಒಂದು ಧಾತು ಇದೆ. ಈ ಧಾತುಗಳಲ್ಲಿ ಯಾವುದನ್ನಾದ್ರೂ ನಾವು ತಗೊಳ್ಬಹುದು. ಅದಕ್ಕೆ ನೀ ಅಂತ ಉಪಸರ್ಗ ಇರೋದ್ರಿಂದ ನಮಗೆ ಬೇಕಾದಂತಹ ಅರ್ಥ ಅದರಿಂದ ದೊರೆತದೆ. ಹೀಗೆ ಆ ನೀ ಉಪಸರ್ಗ ಪೂರ್ವಕ ಶಿಧ ಧಾತುವಿಗೆ ಕ್ವಿಪ್ ಪ್ರತ್ಯಯ ಬಂದ್ರೆ ಅದು ನಿಶ್ಚಿತ್, ನಿಶ್ಚಿಧೌ, ನಿಶ್ಚಿಧ ಅಂತ ಹೀಗೆ ಶಬ್ದ ಆಗ್ತದೆ. ಅದರ ಷಷ್ಠಿ ವಿಭಕ್ತಿ ಏಕವಚನವೇ ಇಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು. ಇಂಥ ಭಗವಂತನಿಗಾಗಿ ಅಸ್ಯ ವಿಷ್ಣುವರರ್ಥೆ ತದೀಯಾನ್ಯೇವ ಪುರೋಣಿ ವಸೂನಿ, ಎಲ್ಲವೂ ಭಗವಂತಂದೇ ಸಂಪತ್ತು. ಆ ಸಂಪತ್ತೆಲ್ಲವನ್ನೂ ಕೂಡ ಪೃಥ್ವಿ ಬಿಭರ್ತಿ, ಪೃಥ್ವಿಯೆಲ್ಲವೂ ಕೂಡ ಸಂಪತ್ತನ್ನ ತನ್ನೊಳಗೆ ಧರಿಸಿದೆ. ರತ್ನಗರ್ಭ ವಸುಂಧರ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ವಸುಧಾ ಅಂತ ಕೂಡ ಶಬ್ದ ಇದೆ. ವಸು ಅಂದ್ರೆ ಸಂಪತ್ತು, ಅದನ್ನ ಧಾ ಅಂದ್ರೆ ಧರಿಸಿರುವಂಥದ್ದು. ಅದಕ್ಕಾಗಿ ಭೂಮಿಯನ್ನು ವಸುಧಾ ಅಂತ ಕರೀತಾರೆ. ಈ ಭೂಮಿ ಹೀಗೆ ಭಗವಂತನಿಗಾಗಿ ಆ ಸಂಪತ್ತೆಲ್ಲವನ್ನು ಧರಿಸಿದೆ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಎಲ್ಲ ದುಷ್ಟಶಕ್ತಿಗಳನ್ನು ಭಗವಂತ ನಾಶ ಮಾಡ್ತಾನೆ, ಇದು ಭಗವಂತರಾಯರು ಮಾಡಿದಂತಹ ಅರ್ಥ. ಆ ಮೂಲ ಮಂತ್ರಕ್ಕೆ ಅವ್ರು ಮಾಡಿದಂತಹ ಅರ್ಥ ಅದು. ಆದ್ರೆ ಈ ಅಪ್ರಮೇಯ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ಆ ನಾಮ ಅಲ್ಲಿ ಇಲ್ಲವೇ ಇಲ್ಲ. ನಾವು ಅದು ನೋಡಿದ್ದೀವಿ ಈಗಾಗಲೇ. ಅಪ್ರಮೇಯ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳುವ ಮಂತ್ರವೇ ಬೇರೆ ಇದೆ, ಬೃಹತಿ ಮಂತ್ರವೇ ಬೇರೆ ಇದೆ. ಅದೇನೇ ಇದ್ರೂ ಕೂಡ ಅವರು ಅಪ್ರಮೇಯ ಅನ್ನೋ ಶಬ್ದಕ್ಕೆ ಏನು ಅರ್ಥಗಳನ್ನು ಹೇಳ್ತಾರೆ, ಮತ್ತೆ ಈ ವೇದ ಮಂತ್ರಕ್ಕೆ ಏನು ಅರ್ಥವನ್ನು ಹೇಳ್ತಾರೆ ಅಂತ ಅನ್ನೋದನ್ನ ನಾವೀಗ ಇಲ್ಲಿ ನೋಡಿದ್ದೀವಿ. ಆದರೆ ರಘುನಾಥ ತೀರ್ಥರಾಗಲಿ ಭಗವಂತರಾಯರಾಗಲಿ ಈ ಇಡೀ ಬೃಹತಿ ಮಂತ್ರಕ್ಕೆ ನಾವೀಗಾಗ ಏನು ಮಂತ್ರವನ್ನು ನೋಡಿದ್ದೀವಿ, 3ನೇ ಮಂಡಲದಲ್ಲಿ ಬರುವಂತಹ ಮಂತ್ರ ಇದು. ಪೂರ್ವೀರಸ್ಯ ನಿಷಿಧ ಅನ್ನುವ ಮಂತ್ರ 3ನೇ ಮಂಡಲದಲ್ಲಿ ಬರುವಂತಹ ಈ ಮಂತ್ರಕ್ಕೂ 8ನೇ ಮಂಡಲದಲ್ಲಿ ಬರುವಂತಹ ನದಂಬ ಓದತೀನಾಂ ನದಂಯೋ ಯುವತೀನಾಂ ಅನ್ನೋದಕ್ಕೆ ಅರ್ಥವನ್ನ ಅವ್ರು ಹೇಳಲಿಲ್ಲ. ಅದಕ್ಕೆ ಒಟ್ಟಾರೆ ಸಂಪನ್ನವಾದ ಅರ್ಥ ಏನಿದೆ ಇಡೀ ಬೃಹತಿ ಮಂತ್ರಕ್ಕೆ, ಅದು ಈ ಅಪ್ರಮೇಯ ಎಂಬ ನಾಮದ ವ್ಯಾಖ್ಯಾನ ರೂಪ ಆಗಿದೆ ಹೇಗೆ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ನನ್ನ ಅಭಿಪ್ರಾಯವನ್ನ ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.